ಮೊದಲನೇ ಸಿನಿಮಾ ಮೆಜೆಸ್ಟಿಕ್ 2002ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. ಎರಡನೇ ಸಿನಿಮಾ ನಿನಗೋಸ್ಕರ 2002ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಮೂರನೇ ಸಿನಿಮಾ ಕಿಟ್ಟಿ 2002ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. ನಾಲ್ಕನೇ ಸಿನಿಮಾ ಕರಿಯ 2003ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಐದನೇ ಸಿನಿಮಾ ಲಾಲಿ ಹಾಡು 2003ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಆರನೇ ಸಿನಿಮಾ ನೀನಂದ್ರೆ ಇಷ್ಟ 2003ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. ಏಳನೇ ಸಿನಿಮಾ ಕುಶಲವೇ ಕ್ಷೇಮವೇ 2003ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಎಂಟನೇ ಸಿನಿಮಾ ನಮ್ಮ ಪ್ರೀತಿಯ ರಾಮು 2003ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಒಂಬತ್ತನೇ ಸಿನಿಮಾ ಲಂಕೇಶ್ ಪತ್ರಿಕೆ 2003ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. ಹತ್ತನೇ ಸಿನಿಮಾ ಅಣ್ಣವರು 2003ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 11ನೇ ಸಿನಿಮಾ ಧರ್ಮ 2004ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 12ನೇ ಸಿನಿಮಾ ದರ್ಶನ್ 2004ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 13ನೇ ಸಿನಿಮಾ ಭಗವಾನ್ 2004ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 14ನೇ ಸಿನಿಮಾ ಕಲಾಸಿಪಾಳ್ಯ 2004ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 15ನೇ ಸಿನಿಮಾ ಸರ್ದಾರ 2004ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 16ನೇ ಸಿನಿಮಾ ಅಯ್ಯ 2005ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 17ನೇ ಸಿನಿಮಾ ಶಾಸ್ತ್ರಿ 2005ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 18ನೇ ಸಿನಿಮಾ ಸ್ವಾಮಿ 2005ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 19ನೇ ಸಿನಿಮಾ ಮಂಡ್ಯ 2006ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 20ನೇ ಸಿನಿಮಾ ಸುಂಟರ ಗಾಳಿ 2006ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 21ನೇ ಸಿನಿಮಾ ದತ್ತ 2006ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 22ನೇ ಸಿನಿಮಾ ತಂಗಿಗಾಗಿ 2006ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 23ನೇ ಸಿನಿಮಾ ಭೂಪತಿ 2007ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 24ನೇ ಸಿನಿಮಾ ಸ್ನೇಹನ ಪ್ರೀತಿನ 2007ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 25ನೇ ಸಿನಿಮಾ ಅನಾಥರು 2007ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 26ನೇ ಸಿನಿಮಾ ಈ ಬಂಧನ 2007ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 27ನೇ ಸಿನಿಮಾ ಗಜ 2008ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 28ನೇ ಸಿನಿಮಾ ಇಂದ್ರ 2008ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 29ನೇ ಸಿನಿಮಾ ಅರ್ಜುನ್ 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 30ನೇ ಸಿನಿಮಾ ನವಗ್ರಹ 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 31ನೇ ಸಿನಿಮಾ ಯೋಧ 2009ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 32ನೇ ಸಿನಿಮಾ ಅಭಯ್ 2009ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 33ನೇ ಸಿನಿಮಾ ಪೊರ್ಕಿ 2010ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 34ನೇ ಸಿನಿಮಾ ಶೌರ್ಯ 2010ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 35ನೇ ಸಿನಿಮಾ ಬಾಸ್ 2011ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 36ನೇ ಸಿನಿಮಾ ಪ್ರಿನ್ಸ್ 2011ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 37ನೇ ಸಿನಿಮಾ ಸಾರಥಿ 2011ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 38ನೇ ಸಿನಿಮಾ ಚಿಂಗಾರಿ 2012ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 39ನೇ ಸಿನಿಮಾ ಸಂಗೊಳ್ಳಿ ರಾಯಣ್ಣ 2012ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 40ನೇ ಸಿನಿಮಾ ಬುಲ್ಬುಲ್ 2013ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 41ನೇ ಸಿನಿಮಾ ಬೃಂದಾವನ 2013ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 42ನೇ ಸಿನಿಮಾ ಅಂಬರೀಷ 2014ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 43ನೇ ಸಿನಿಮಾ ಮಿಸ್ಟರ್ ಐರಾವತ 2015ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 44ನೇ ಸಿನಿಮಾ ವಿರಾಟ್ 2016ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 45ನೇ ಸಿನಿಮಾ ಜಗ್ಗುದಾದ 2016ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 46ನೇ ಸಿನಿಮಾ ಚಕ್ರವರ್ತಿ 2017ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 47ನೇ ಸಿನಿಮಾ ತಾರಕ್ 2017ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 48ನೇ ಸಿನಿಮಾ ಯಜಮಾನ 2019ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 49ನೇ ಸಿನಿಮಾ ಕುರುಕ್ಷೇತ್ರ 2019ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 50ನೇ ಸಿನಿಮಾ ಒಡೆಯ 2019ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 51ನೇ ಸಿನಿಮಾ ರಾಬರ್ಟ್ 2021ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 52ನೇ ಸಿನಿಮಾ ಕ್ರಾಂತಿ 2023ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. ಸ್ನೇಹಿತರೆ, ಸುಲಭವಾಗಿ ಹೋಮ್ ಲೋನ್ ಸಿಗಬೇಕಾ? ನೀವು ಮನೆ ಕಟ್ಟಲು ಅಥವಾ ಮನೆ ಮೇಲೆ ಕೈಗೆಟುಕುವ ಬಡ್ಡಿ ದರದಲ್ಲಿ ಸಾಲ ಬೇಕೆ? ಆದಾಯ ಮೂಲ ಇದ್ದರೂ ಇಲ್ಲದಿದ್ದರೂ ಸಾಲ ದೊರೆಯುತ್ತದೆ. ನಿಮ್ಮ ಜಾಗ ಯಾವುದೇ ಆಗಿರಲಿ, ಎ ಖಾತಾ, ಬಿ ಖಾತಾ, ಈ